ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿಗೆ ಚಪಾತಿ ಹಾಗೂ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಹಾಗೆ ಯಜಮಾನರಿಗೆ ಮೂಲಂಗಿ ಸಾಂಬಾರು ಮಾಡಿದ್ದೀನಿ. ಆದರೆ ತಿಂಡಿ ಎಲ್ಲ ರೆಡಿ ಮಾಡಿ ಯಜಮಾನ್ರ ಬಾಕ್ಸಿಗೆಲ್ಲ ಹಾಕಿದ್ದಾಯಿತು. ಇವತ್ತು ಹೊಸ ರೆಸಿಪಿ ಮಾಡೋಣ ಅಂತ ಹಳಸಿನ ಹಣ್ಣು ತೊಗೊಂಡಿದ್ದೀನಿ. ಇವತ್ತು ಹಳಸಿನ ಹಣ್ಣಲ್ಲಿ ನಾನು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ, ಬನ್ನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನಮಗೆ ಇನ್ನೂ ಹೆಚ್ಚು ಹೊಸ ರೆಸಿಪಿಗಳನ್ನ ಮಾಡೋಕ್ಕೆ ಸ್ಫೂರ್ತಿ. ಬನ್ನಿ, ಈಗ ಹಳಸಿನ ಹಣ್ಣು ಐಸ್ ಕ್ರೀಮ್ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಐಸ್ ಕ್ರೀಮ್ ಮಾಡೋಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಬೋದು. ಇಲ್ಲಿ ನಾನು ಬಾದಾಮಿ, ವಾಲ್ನಟ್, ದ್ರಾಕ್ಷಿ, ಸೂರ್ಯಕಾಂತಿ ಬೀಜ ಹಾಗೆ ಪಂಪ್ಕಿನ್ ಬೀಜ ತೊಗೊಂಡಿದ್ದೀನಿ. ಹಾಗೆ ಹಾಲು ಅರ್ಧ ಲೋಟ, ಸ್ವಲ್ಪ ಸಕ್ಕರೆ, ಹಳಸಿನ ಹಣ್ಣು, 2 ಬ್ರೆಡ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಈ ಡ್ರೈ ಫ್ರೂಟ್ಸ್ನ 1 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಈ ಬ್ರೆಡ್ನ ಹಾಲಲ್ಲಿ ಅದ್ದಿ ಅದನ್ನು ಸ್ವಲ್ಪ ಹೀರ್ಕೊಳಕ್ಕೆ ಬಿಡೋಣ. ಹಾಲನ್ನೆಲ್ಲ ಹೀರ್ಕೊಂಡಾದ್ಮೇಲೆ ಅದನ್ನು ಮತ್ತು ಹಳಸಿನ ಹಣ್ಣು, ಡ್ರೈ ಫ್ರೂಟ್ಸು, ಹುರಿದಿರೋ ಡ್ರೈ ಫ್ರೂಟ್ಸು, ಹಾಗೆ ಸಕ್ಕರೆ, ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಕೊಬೋದು, ಅಥವಾ ಇದು ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಕೊಬೋದು. ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಳಸಿನ ಹಣ್ಣು ಸಿಹಿಯಾಗಿರೋದ್ರಿಂದ ಹೆಚ್ಚು ಶುಗರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಹಾಕ್ಕೊಂಡ್ರೂ ಓಕೆ ಆಗುತ್ತೆ. ಇಲ್ಲಿ ಮಿಕ್ಸಿ ಜಾರ್ಗೆ ನಾನು 5ರಿಂದ 6 ಹಲಸಿನ ತೊಳೆ ತೊಗೊಂಡಿದ್ದೀನಿ. ಹಾಗೆ ಹಾಲಲ್ಲಿ ನೆನೆಸಿದ್ದ ಬ್ರೆಡ್ಡು, ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ಗಳು, ಹಾಗೆ ಸ್ವಲ್ಪ ಸಕ್ಕರೆ ಮತ್ತು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಬರೋಣ. ಬನ್ನಿ. ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ರುಬ್ಕೊಬೋದು. ಇದಕ್ಕೆ ರುಬ್ಬಿದ್ದಾಯಿತು. ಈಗ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಬಟ್ಲಿಗೆ ಯಾಕೋ ಬೇಡ ಅಂತ ಅನಿಸುತ್ತೋ, ಏರ್ ಟೈಟರ್ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಈಗ ಅದನ್ನು ಏರ್ ಟೈಟರ್ ಬಾಕ್ಸಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಡೆಕೋರೇಷನ್ಗೆ ನಾವು ಬೇಕಾದರೆ ಹಳಸಿನ ಹಣ್ಣು ಸಣ್ಣ ಪೀಸ್ ಮಾಡಿ ಹಾಕ್ಕೊಬೋದು. ಆದರೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಅದರ ಮೇಲೆ ಡೆಕೋರೇಷನ್ಗೆ ಅಂತ ಹಾಕ್ತಾಯಿದ್ದೀನಿ. ಇದನ್ನು 8 ಅವರು ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಟ್ಟಾದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ನೋಡೋಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಅದನ್ನು ಒಂದು ಕಪ್ಪಿಗೆ ಹಾಕ್ಕೊಳ್ಳೋಣ. ಬನ್ನಿ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನೀವು ಮಕ್ಕಳಿಗೆ ಒಂದ್ಸತಿ ಮಾಡ್ಕೊಳ್ಳಿ, ಖಂಡಿತ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಬೇಸಿಗೆ ಟೈಮ್ಗೆ. ನೆಕ್ಸ್ಟು ಇಲ್ಲಿ ನಾವು ಚಟ್ನಿ ಪುಡಿ ಹಾಗೆ ಆಲೂಗಡ್ಡೆ ಯೂಸ್ ಮಾಡಿ ಬಜ್ಜಿ ಮಾಡೋಣ. ಬನ್ನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಪ್ರತೀಕ್ಷಾ ಅಮ್ಮ ಇನ್ನೊಂದು ಕೊಡೋಣ ಥರ ಇತ್ತು. ಇಲ್ಲಿ ನಾನು ಮೊದಲಿಗೆ 1 ಹಿಡಿಯಷ್ಟು ಕಡಲೆ ಬೀಜ ತೊಗೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಸ್ವಲ್ಪ ಸೈಡಿಗೆ ಇಟ್ಕೊಂಡು ಈಗ ಅದೇ ಬಾಣಲಿಗೆ ಕಡಲೆ ಹಾಗೆ 1 ಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕು ಅಂದರೆ 2-3 ಹಾಕ್ಕೊಬೋದು. ನಾನಿಲ್ಲಿ ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣು ಗಾತ್ರಕ್ಕಿಂತ ಕಡಿಮೆ 1 ಹುಣಸೆಹಣ್ಣು, ಜೀರಿಗೆ, ಕರಿಬೇವಿನ ಸೊಪ್ಪು, 3ರಿಂದ 4 ಎಸಳು ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಆಲೂಗೆಡ್ಡೆಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 2 ಆಲೂಗೆಡ್ಡೆನ ತಗೊಂಡು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಆಲೂಗೆಡ್ಡೆ ಒಳಗೆ ಹಾಕ್ಕೊಬೋದು. ನಾನು ಚಟ್ನಿ ಪುಡಿಗೆ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತೊಳೆದು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಮಧ್ಯಕ್ಕೆ ಒಂದು ಕಟ್ ಮಾಡಿ ಅದರೊಳಗಿರೋ ಮೆಣಸಿನ್ಕಾಯಿ ಒಳಗೆ ಇರೋ ತಿರುಳನ್ನೆಲ್ಲ ತೆಗಿತಾ ಇದ್ದೀನಿ ಹೊರಗೆ. ಯಾಕಂದರೆ ಅದರೊಳಗೇ ಸ್ಟಫಿಂಗ್ ತುಂಬಬೇಕಾಗಿರೋದು. ಹಾಗಾಗಿ ಒಂದೊಂದೇ ಕಟ್ ಮಾಡಿಕೊಂಡು ಅದರಲ್ಲಿರೋ
ತಿರುಳುಗಳನ್ನು ತೆಗಿತಾ ಇದ್ದೀನಿ. ಹಾಗೆ ಇಲ್ಲಿ ಎಲ್ಲ ಮೆಣಸಿನ್ಕಾಯಿನೂ ಹೀಗೆ ಒಳಗೆ ಇರೋದು ತಿರುಳುಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಈಗ 2 ಆಲೂಗೆಡ್ಡೆ ಬೇಯಿಸಿದೆ ಅಂದಲ್ಲ, ಅದನ್ನೆಲ್ಲ ಸಿಪ್ಪೆ ತಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಕೊಬ್ಬರಿ ತುರಿಯೋದ್ರಲ್ಲೇ ಆಲೂಗೆಡ್ಡೆನ ತುರ್ಕೊತಾ ಇದ್ದೀನಿ. ಆವಾಗ ಚೆನ್ನಾಗಿರುತ್ತೆ, ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಚಿಲ್ಲಿ ಪೌಡರು, ಹಾಗೆ ಜೀರಾ ಪೌಡ್ರು, ಹಾಗೆಯೇ ಚಾಟ್ ಮಸಾಲ ಇಷ್ಟನ್ನು ಹಾಕಿ ಟೇಸ್ಟಿಗೆ ತಕ್ಕಾಗೆ ಉಪ್ಪು ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಸ್ಟಫಿಂಗ್ ತುಂಬ್ಕೊಳ್ಳೋಕ್ಕಿಂತ ಮುಂಚೆ ಎಣ್ಣೆ ಕಾಯೋಕ್ಕೆ ಇಟ್ಬಿಡೋಣ. ಆ ಸ್ಟಫಿಂಗ್ ತುಂಬ್ಕೊಳ್ಳೋಷ್ಟರಲ್ಲಿ ಎಣ್ಣೆನೂ ಬಿಸಿಯಾಗಿರುತ್ತೆ. ಇಲ್ಲಿ ನಾವು ಬಜ್ಜಿ ಮೆಣಸಿನ್ಕಾಯಿಗೆ ಅಂತ ತಿರುಳೆಲ್ಲ ತೆಗೆದು ಇಟ್ಕೊಂಡಿದ್ವಲ್ಲ, ಆ ಜಾಗಕ್ಕೆ ಆಲೂಗೆಡ್ಡೆನ ಫಸ್ಟು ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಹಾಕಾದ್ಮೇಲೆ ಅದ್ರ ಮೇಲೆ ಚಟ್ನಿ ಪೌಡ್ರನ್ನ ಹಾಕಬೇಕು. ಹಾಗೆ ಮತ್ತು ಅದ್ರ ಮೇಲೆ ಇನ್ನೊಂದು ಸಲ ಆಲೂಗೆಡ್ಡೆನ ಸ್ಟಫಿಂಗ್ನ ತುಂಬಿಟ್ಟು ಪ್ರೆಸ್ ಮಾಡಿ ಸೈಡಲ್ಲಿ ಎಲ್ಲನೂ ಹಾಗೆ ಎತ್ತಿಟ್ಕೊಳ್ಳೋಣ. ಮತ್ತೆ ಮೇಲೆ ಸ್ವಲ್ಪ ಆಲೂಗೆಡ್ಡೆ ಹಾಕೋಣ. ಹೀಗೆ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅಚ್ಚ ಪುಡಿ ನೀವು ಹಾಕ್ಕೊತೀನಿ ಅಂದರೆ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಬಜ್ಜಿ ಮೆಣಸಿನ್ಕಾಯಿನ ಕಡಲೆ ಹಿಟ್ಟೊಳಗೆ ಹೆಜ್ಜಿ ಎಣ್ಣೆಗೆ ಬಿಡೋಣ. ಸಿಮ್ಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಈ ಕಲರ್ ಚೇಂಜ್ ಆಗಬೇಕು ಎರಡೂ. ಅದೇ ಥರ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಮಿಕ್ಕಿದ್ದು ಉಳಿದಿದ್ದನ್ನು ಹಾಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಕರ್ಕೊಬಿಡೋಣ ಬಜ್ಜಿ ಮೆಣಸಿನ್ಕಾಯಿನ. ಈಗ ನೋಡಿ, ಈ ಕಲರ್ ಬಂದಿದ್ರೆ ಆಗಿದೆ ಅಂತ ಅದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಮಾಡಿ ನೋಡ್ತೀನಿ, ಬನ್ನಿ ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಾಗಿತ್ತು. ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ಇನ್ನೂ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.